ಅಪ್ಪು ಅಗಲಿ ವರ್ಷಗಳೇ ಕಳೆದರೂ ಸೋದರತ್ರೆಗೆ ಇನ್ನೂ ಗೊತ್ತಿಲ್ಲ. ಅಪ್ಪು ಕಂದ ಬಂದು ನನ್ನ ನೋಡ್ಕೊಂಡು ಹೋಗು ಎಂದ ನಾಗಮ್ಮ. ಡಾಕ್ಟರ್ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರಿಗೆ ಅಪ್ಪು ನಿಧನದ ವಿಷಯವೇ ಗೊತ್ತಿಲ್ಲ. ಅಪ್ಪು ಹೋಗಿ ಹೆಚ್ಚು ಕಡಿಮೆ 4 ವರ್ಷಗಳೇ ಕಳೆದು ಹೋಗಿದೆ. ಆದರೆ ಅತ್ತೆ ನಾಗಮ್ಮ ಅವರಿಗೆ ಪುನೀತ್ ತೀರಿ ಹೋಗಿರುವ ವಿಷಯ ಗೊತ್ತಿಲ್ಲ. ಅತ್ತೆ ನಾಗಮ್ಮ ಆಗಾಗ ಅಪ್ಪು ಕಂದ ಬಂದು ನನ್ನ ನೋಡ್ಕೊಂಡು ಹೋಗು ಅಂತ ಹೇಳ್ತಾನೆ ಇರ್ತಾರೆ. ಅಪ್ಪು ಜನ್ಮದಿನದ ವಿಷಯ ತಿಳಿದಿರೋ ನಾಗಮ್ಮ ಅವರು ಕಂದ ನಿನಗೆ 50 ವರ್ಷ ಆಯ್ತೇನೋ ಅಂತಲೂ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಈ ಬಗೆಗಿನ ಇನ್ನಷ್ಟು ವಿವರವನ್ನು ತಿಳಿಯೋಣ. ಪುನೀತ್ ಮನೆಯಲ್ಲಿ ಎಲ್ಲರ ಪ್ರೀತಿಯ ಅಪ್ಪುನೇ ಆಗಿದ್ರು. ಮನೆಯ ಸದಸ್ಯರಿಗೆ ಅಪ್ಪು ಅಂದರೆ ತುಂಬಾನೇ ಇಷ್ಟ. ಅದೆಷ್ಟು ಅಂದರೆ ಎಲ್ಲೇ ಹೋದರೂ ಅಪ್ಪು ಇರ್ತಾ ಇದ್ರು. ಅಷ್ಟು ಪ್ರೀತಿಯ ಅಪ್ಪು ಇಲ್ಲ ಅನ್ನೋರಿಗೆ ಎಲ್ಲರಿಗೂ ಬೇಸರ ತರಿಸುತ್ತೆ. ಆದರೆ ರಾಜ್ಕುಮಾರ್ ಸಹೋದರಿ ನಾಗಮ್ಮ ಅವರಿಗೆ ಅಪ್ಪು ನಿಧನವಾಗಿರೋ ವಿಷಯವೇ ಗೊತ್ತಿಲ್ಲ ನೋಡಿ. ವಯಸ್ಸಾಗಿರೋ ನಾಗಮ್ಮ ಅವರಿಗೆ ಮನೆಯವರು ಏನೂ ಹೇಳಿಯೇ ಇಲ್ಲ. ಅಪ್ಪು ನಿಧನವಾಗಿರೋ ವಿಷಯವನ್ನು ತಿಳಿಸೋಕೆ ಹೋಗಿಯೇ ಇಲ್ಲ. ಹಾಗಾಗಿಯೇ ನಾಗಮ್ಮ ಅವರು ಅಪ್ಪು ಬರ್ತಾನೆ ಬಂದು ನೋಡ್ಕೊಂಡು ಹೋಗ್ತಾನೆ ಅನ್ನುವ ನಂಬಿಕೆಯಲ್ಲಿಯೇ ಇದ್ದಾರೆ. ಅದಕ್ಕೇನೆ ಕಂದ ಬಂದು ನೋಡ್ಕೊಂಡು ಹೋಗೋ ಅಂತಲೂ ಹೇಳ್ತಿದ್ದಾರೆ. ಅಪ್ಪು ಜನ್ಮದಿನಕ್ಕೆ ನಾಗಮ್ಮ ತಮ್ಮದೇ ಶೈಲಿಯಲ್ಲಿಯೇ ವಿಶ್ ಮಾಡಿದ್ದಾರೆ. ಕಂದ ಏನೋ ನಿನಗೆ 50 ವರ್ಷ ವಯಸ್ಸಾಯ್ತಾ ಅಂತಲೂ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಆದರೆ ನಾಗಮ್ಮ ಅವರಿಗೆ ಅಪ್ಪು ಇಲ್ಲದೆ ಇರೋದು ಗೊತ್ತೇ ಇಲ್ಲ ನೋಡಿ. ಪುನೀತ್ ರಾಜ್ಕುಮಾರ್ ಅವರ ಜೊತೆಗಿನ ಆ ಒಂದು ಘಟನೆಯನ್ನ ನಾಗಮ್ಮ ನೆನಪಿಸಿಕೊಂಡಿದ್ದಾರೆ. ಅಪ್ಪು ಬಂದಾಗ ಎಲ್ಲರೂ ಬಂದವರೇ ಫೋಟೋಗಳನ್ನೇ ತೆಗೆಸಿಕೊಂಡ್ರು. ಆ ದಿನ ಶೂಟಿಂಗ್ ಮಾಡೋಕ್ಕೂ ಬಿಡಲೇ ಇಲ್ಲ. ಬರೀ ಫೋಟೋ ತೆಗೆಸಿಕೊಳ್ಳೋದೇ ಆಯ್ತು ನೋಡಿ ಅಂತಾನೆ ನಾಗಮ್ಮ ಅವರು ಸತ್ಯ ಹೇಳಿಕೊಂಡಿದ್ದಾರೆ. ನಾಗಮ್ಮ ಅವರಿಗೆ ಅಪ್ಪುಗೆ 50 ವರ್ಷ ಆಗಿದೆ ಅನ್ನೋದೇ ಆಶ್ಚರ್ಯ ಆಗತ್ತೆ. ಅಪ್ಪು ಇನ್ನೂ ಚಿಕ್ಕ ಹುಡುಗ ಅಂತಾನೆ ತಿಳಿದುಕೊಂಡಿದ್ದಾನೆ ಅಂತಾಲೇ ಹೇಳಿಕೊಂಡಿದ್ದಾರೆ. ಆದರೆ ನಾಗಮ್ಮ ಅವರ ಮಾತನ್ನ ಕೇಳಿದ್ರೆ ಹೃದಯಕ್ಕೆ ಟಚ್ ಆಗುತ್ತೆ. ಅಪ್ಪು ಇಲ್ಲ ಅನ್ನೋದು ಇಡೀ ನಾಡಿಗೆ ಗೊತ್ತಿದೆ. ಆದರೆ ಅಪ್ಪು ಅತ್ತಿಗೆಗೆ ಗೊತ್ತೇ ಇಲ್ಲ. ಅಪ್ಪುಗಾಗಿಯೇ ನಾಗಮ್ಮ ಇನ್ನೂ ಕಾಯ್ತಾನೆ ಇದ್ದಾರೆ ಅಂತಾನೆ ಹೇಳಬಹುದು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.